ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಮೆ ಸಿಲಿಂಡರ್ ತಗೊಂಬ ಅಂತ ಸಿದ್ದಂಗೆ ಹೇಳಿದೆ, ಇಷ್ಟೊತ್ತಾರು ತಂದಿಲ್ಲ. ಒಂದು ನಿಮಿಷ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಪುಟ್ಟಕ್ಕ, ಅಮ್ಮವ್ರೆ, ಬೇಡ ಪುಟ್ಟಕ್ಕ, ಮಾತಾಡ್ದಷ್ಟು ಸಂಕಟ ಜಾಸ್ತಿ ಆಗ್ತೈತೆ. ಶಿವನು ಹೇಳ್ಬೇಡ. ಕುಂತ್ಕ ಕುಂತ್ಕ. ಮೇಸ್ಟ್ರೆ ಬನ್ನಿ, ಮಡಿ ಉಟ್ಕೊಂಡು ಬನ್ನಿ. ಕಂಟಿ, ನೀನು ಮೇಸ್ಟ್ರ ಜೊತೆ ಹೋಗ್ ಮಗ. ಅವ್ರು ಸ್ನಾನ ಆದ್ಮ್ಯಾಕೆ ಮಡಿ ಉಡ್ಸ್ಕೊಂಡು ಕರ್ಕೊಂಬ ಹೋಗ. ಸ್ನೇಹ, ಸ್ನಾನ ಮುತ್ತೈದೆ ಆಗುವಾಗಿರೋದ್ರಿಂದ ಒಂದು 5 ಜನ ಮುತ್ತೈದರನ್ನ ಕರೆಸಿ ಅರ್ಶನ, ಕುಂಕುಮ, ಸೀರೆ, ಕುಪ್ಸ, ಬಾಗ್ನ ಎಲ್ಲ ಕೊಡ್ಬೇಕವ. ಅದಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ತಯಾರಿ ಮಾಡ್ಕ. ಸರಿ ಅತ್ತ. ಸುಮಾ, ಹಂಗೆ ಹೋಗಿ ಅಕ್ಕಪಕ್ಕದ ಮನೆಯಾಗೆ ಮುತ್ತೈದರ್ನ ಕರಿ. 1 ಗಂಟೆ ಆದ್ಮೇಲೆ ಬರಕ್ಕೆ ಹೇಳು. ಹೋಗ ಟಕ್ಕ. ಗೋಪಾಲಯ್ಯ, ಇವತ್ತು ಬಾಳೆಕಾಯಿ ಹಾಕಿ ಯೋನಾನ ಅಡುಗೆ ಮಾಡಬೇಕು. ಅಡುಗೆ ಅವ್ರಿಗೆ ಹೇಳಿದ್ದೀರ ತಾನೆ? ಹೇಳ್ತಿ. ಪುಟ್ಟಕ್ಕ, ಸಹನಾನ ಕಳಿಸ್ಕೊಟ್ಟ ಆಗದೆ. ಈಗ ಇದೊಂದು ಕಾರ್ಯ ಮುಗಿಸ್ಕೊಟ್ಬಿಡು ಪುಟ್ಟಕ್ಕ. ಆಯ್ತಾ ಇಲ್ರಪ್ಪ, ಆಯ್ತಾ ಇಲ್ಲ. ಸಾನ ತೀರ್ಕೊಂಡದೇನೋ ದಿಟ್ವೆ, ಅದು ನನ್ನ ಬುದ್ಧಿ ಒಪ್ಕೊಂಡೈತೆ. ಆದರೆ ನನ್ನ ಮನಸ್ಸು ಒಪ್ತಾ ಇಲ್ವೇ, ಅಂತ ಆಡ್ತಾ ಐತೆ ಮನ್ಸಂಗೆ ಯಾವಾಗಲೂ ಬ್ಯಾಡವಾಗಿರೋ ದಿಟ್ಟನ್ನು ಒಪ್ಕೊಳ್ಳೋದು ಕಷ್ಟನೇ ಅಲ್ವಾ ಪುಟ್ಟಕ್ಕ? ಆದರೂ ಆಗೋದೆಲ್ಲ ಆಗಲೇಬೇಕಲ್ವೇ? ಇನ್ನು ಮಸಿವತ್ತು ಇನ್ನೆಲ್ಲ ಸಹಿಸ್ಕೊಂಬಿಡು ಪುಟ್ಟಕ್ಕ. ಬನ್ನಿ ಐನವ್ರೆ. ಕಂಟಿ, ಐನವ್ರು ಬಂದವ್ರ ಮೇಸ್ಟ್ರನ್ನ ಕರ್ಕೊಂಬ. ಪುಟ್ಟಕ್ಕ, ಕಂಟಿ, ನಮಸ್ಕಾರ ಐನೂರು. ನೀವು ಕುಂತ್ಕೊಳ್ಳಿ, ಶುರು ಮಾಡಿ. ಕಾಲಿಗೆ ರೆಡಿ ಮಾಡ್ಕೊಳ್ತೇನೆ. ಒಂದು ಮಡಿನೇ ಇತ್ತು. ಹಾಂ, ಬಾವಿ ಸೇರ್ಕೊಂಡ್ಬಿಡ್ತಿ. ಕೂಸೆ, ಈ ದಿನ ನೋಡಕ್ಕೆ ನಾ ಇನ್ನು ಬದುಕಿವ್ರ. ಅಮ್ಮವ್ರೆ, ಅಲ್ಲಿ ನೋಡಿ, ನನ್ನ ಮಗಳು ಮಾತಾಡ್ದಿರ ಹೆಂಗ್ ನಗ್ತಾವಳೆ ನೋಡಿ. ಅವಳಾಗ ನೋಡಿದ್ರೆ ನನ್ನ ಹೊಟ್ಟೆ ಕೊಳ್ಳೆಲ್ಲ ಚೂಚ್ಕೊಂಡಾಗಾಯ್ತದೆ. ಅಮ್ಮೋರೆ, ಈ ಕಾರ್ಯ ಮಾಡಲೇಬೇಕಾ? ತಾಯಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಕಾರ್ಯ ಆಗಲೇಬೇಕು. ಸತ್ತಿರೋ ವ್ಯಕ್ತಿ 11ನೇ ದಿನಕ್ಕೆ ಅವ್ರ ಶರೀರ ಕರಗ್ತಾ ಹೋಗುತ್ತೆ. 12ನೇ ದಿನಕ್ಕೆ ಮೃತ ವ್ಯಕ್ತಿ ಚರ್ಮ ಕರಗೋ
ಹಲೋ ಹೇಳಿ ಅಕ್ಕ. ಹಲೋ ಸಹನಾ, ಕೆಲಸ ಎಲ್ಲ ಶುರು ಮಾಡಿದ್ಯೇನಮ್ಮ? ಆಯ್ತಾಯ್ತಕ್ಕ, ಇನ್ನೇನು 20 ನಿಮಿಷ ಆಗೋಯ್ತೈತೆ. ಎಣ್ಣೆ ಕಾಯ್ತೈತೆ, ಬಜ್ಜಿಗೆ ಕಲ್ಸಿಟ್ಟಿವ್ನಿ. ಜನ ಬತ್ತಿದಂಗೆ ಬಿಸಿ ಬಿಸಿಯಾಗಿ ಹಾಕೊಡ್ತೀನಿ. ಹೌದಾ, ನಾನೇ ನಿನಗೆ ಬೇಗ ಫೋನ್ ಮಾಡಿ ಹೇಳಬೇಕಿತ್ತು. ಪಾಪ ನಿನಗೆ ಶ್ರಮ ಆಯ್ತೇನೋ. ಅಯ್ಯೋ ಹಂಗ್ಯೋನೂ ಇಲ್ಲ, ಪರವಾಗಿಲ್ಲ ಅಕ್ಕ. ಹಂಗಲ್ಲಮ್ಮ, ಇವತ್ತು ಅಂಗಡಿ ಹಾಕೋದು ಬೇಡ ಅಂತ ಹೇಳಬೇಕಿತ್ತು. ನಾನು ಹೇಳೋದೇ ತಡ ಆಗೋಯ್ತು ನೋಡು. ಅಯ್ಯೋ ಯಾಕಕ್ಕ, ಏನಾಯ್ತು? ನಮ್ಮ ಯಜಮಾನ್ರು ಅಣ್ಣ ತಮ್ಮಂದಿರು ಜಮೀನು ವಿಷಯವಾಗಿ ಒಂದು ಇತ್ಯರ್ಥಕ್ಕೆ ಬಂದಿದ್ದಾರಮ್ಮ. ನಮಗೂ ಈ ದುಡ್ಡು ಜಮೀನು ಎಲ್ಲ ಬರೋದ್ರಿಂದ ಈ ಊರಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಮ್ಮ. ಹಂಗಾಗಿ ಈ ಅಂಗಡಿ ನಡೆಸ್ತೀವೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಅಮ್ಮ. ಅಯ್ಯೋ ಅಕ್ಕ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮ ಅಂಗಡಿನ ನಾನು ನೋಡ್ಕೋತೀನಿ. ಒಂದ್ ವೇಳೆ ನೀವು ಇಲ್ಲಿಗೆ ಬಂದ್ರು ಅಂಗಡಿನ ನಿಮ್ಗೆ ಬಿಟ್ಕೊಡ್ತೀನಿ. ಆದ್ರೆ ಅಂಗಡಿನ ಮುಚ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಆಯ್ತಮ್ಮ, ಆದ್ರೆ ಒಬ್ಳೆ ಎಲ್ಲ ಹೆಂಗ್ ನೋಡ್ಕೋತೀಯ? ಮನ್ಸ್ನಾಗೆ ಗುರಿ ಛಲ ಅನ್ನೋದಿದ್ರೆ ಈ ಅಂಗಡಿನ ಸಂದಾಗ ನೋಡ್ಕೋಬಹುದು ಅನ್ನೋ ನಂಬಿಕೆ ನನ್ಗೆ ಐತಕ್ಕ. ದಿಟ್ವಾಗ್ಲು ನಾನು ಈ ಅಂಗಡಿನ ಸಂದಾಗೆ ನೋಡ್ಕೋತೀನಿ ಅಕ್ಕ. ಆದ್ರೂ ಸಹನಾ ಅಕ್ಕ, ನಿಮ್ಗೆ ಯಾವ್ದೇ ರೀತಿ ಕೆಟ್ಟ ಹೆಸರು ಬರೋಂಗೆ ನಾನು ನಡ್ಕೊಳಕಿಲ್ಲ. ನೀವ್ ಕೆಲ್ಸಕ್ಕೆ ಏಟ್ ಬೆಲೆ ಕೊಡ್ತಿದ್ರೋ ಆಟಿ ಬೆಲೆ ನಾನು ಕೊಡ್ತೀನಿ. ನಿಯತ್ತಿಂದ ನಡ್ಕೋತೀನಿ ಅಕ್ಕ. ಅದ್ರಲ್ಲಿ ಅನುಮಾನ ಇಲ್ಲಮ್ಮ. ಆದ್ರೂ ಒಬ್ಳೆ ಹೆಂಗ್ ನಿಭಾಯಿಸ್ತೀಯಾ? ಅಕ್ಕ ಅಕ್ಕ, ನಾನ್ ನೋಡ್ಕೋತೀನಿ. ಹೆಚ್ಚಿಗೆ ದುಂದ್ ವೆಚ್ಚ ಮಾಡಲ್ಲ. ಎಲ್ಲಾ ಪದಾರ್ಥಗಳನ್ನು ಎಷ್ಟ್ ಬೇಕೋ ಅಷ್ಟೇ ಬಳಸ್ತೀನಿ. ನೀವು ನನ್ ಮೇಲೆ ನಂಬಿಕೆ ಇಡ್ಬೋದು. ಪ್ರತಿಯೊಂದನ್ನು ದಿನದ ಲೆಕ್ಕಲ್ಲಿ ಬರ್ದಿಡ್ತೀನಿ. ಅಂಗಡಿನ ನನ್ ಜೀವ ತರ ನೋಡ್ಕೋತೀನಿ ಅಕ್ಕ. ದಯವಿಟ್ಟು ಒಪ್ಕೊಳ್ಳಿ. ಆಯ್ತಮ್ಮ, ಸರಿ. ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು ಅಕ್ಕ. ಹುಷಾರಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.